ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ಶಶಿಕುಮಾರ್ ಉಪ್ಪರ್. ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ ವಿಜಯಪುರ ಯೂಟ್ಯೂಬ್ ಚಾನಲ್ ಪ್ರಮುಖವಾಗಿ ಪ್ರಚಲಿತ ವಿಷಯಗಳ ಆಧಾರಿತ ತರಗತಿ ನಡೆಸಲಾಗುತ್ತದೆ. ನಾವು ನಡೆಸುವಂತಹ ಪ್ರಚಲಿತ ವಿಷಯ ಆಧಾರಿತ ತರಗತಿಗಳು ಮುಂದೆ ಬರುವಂಥ KS, PSI, PDO, FDA, KA, ಗ್ರೂಪ್ ಸಿ, RRB ಇನ್ನೂ ಮುಂತಾದ ಹಲವಾರು ಪರೀಕ್ಷೆಗಳಿಗೆ ಉಪಯುಕ್ತವಾಗುತ್ತದೆ. ಸ್ನೇಹಿತರೆ, ನಾವು ವಿಶೇಷವಾದಂಥ ಒಂದು ಪ್ರಚಲಿತ ಘಟನೆಗೆ ಸಂಬಂಧಿಸಿದಂಥ ಪ್ರಮುಖವಾದ ವಿಷಯಗಳನ್ನು ಪ್ರತಿನಿತ್ಯ ಕ್ಲಾಸ್ನಲ್ಲಿ ತರಗತಿಯನ್ನು ತೆಗೆದುಕೊಳ್ಳಲಾಗುತ್ತದೆ. ಸ್ನೇಹಿತರೆ, ಇವತ್ತಿನ ಒಂದು ಪ್ರಚಲಿತ ವಿಷಯಕ್ಕೆ ಸಂಬಂಧಿಸಿದ ಕ್ಲಾಸ್ ಯಾವುದಂದ್ರೆ, ಸ್ನೇಹಿತರೆ ನಿಮಗೆಲ್ಲ ತಿಳಿದಾಗೆ ಇತ್ತೀಚೆಗೆ ಜುಲೈ 19, 2025ರಂದು ಕೆಇ ಇಲಾಖೆ ಒಂದು ಪ್ರಶ್ನೆ ಪತ್ರಿಕೆ ನಡೆಸುತ್ತದೆ. ಅದು ಯಾವ ಪರೀಕ್ಷೆ ಅಂದರೆ RRB, SSC, ಬ್ಯಾಂಕಿಂಗ್, ಗ್ರೂಪ್ ಸಿ ಮತ್ತು ಗ್ರೂಪ್ ಸಿ ಪರೀಕ್ಷೆ ಕುರಿತಂತೆ ಪ್ರೀ ಕೋಚಿಂಗ್ ಎಕ್ಸಾಮ್ ನಡೆಸುತ್ತದೆ. ಯಾವುದು ಕೆಇ ಡಿಪಾರ್ಟ್ಮೆಂಟ್ ನಡೆಸುತ್ತದೆ. ಯಾವ ನಡೆಸುತ್ತದೆ ಜುಲೈ 19, 2025ರಂದು ನಡೆಸಿದಂಥ ಈ ಒಂದು ಪ್ರಶ್ನೆ ಪತ್ರಿಕೆಯು ಇವತ್ತಿನ ಒಂದು ತರಗತಿಯಲ್ಲಿ ನಾನು ಡಿಸ್ಕಸ್ ಮಾಡುತ್ತೇನೆ. ಸ್ನೇಹಿತರೆ, ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ ಗ್ರೂಪ್ನ ಯೂಟ್ಯೂಬ್ ಚಾನಲ್ನ ಒಂದು ಪ್ರಮುಖ ಅಂಶ ಏನಂದ್ರೆ ಒಂದು ಪ್ರಶ್ನೆ ಹಲವು ಮಾಹಿತಿ ಕಾನ್ಸೆಪ್ಟ್. ಅಂದ್ರೆ ಒಂದು ಪ್ರಶ್ನೆ ತೆಗೆದುಕೊಂಡು ಅದರ ಹಿಂದೆ ಅದರ ಬ್ಯಾಕ್ಗ್ರೌಂಡ್ ಏನಿದೆ ಎಂದು ಚರ್ಚೆ ಮಾಡಲಾಗುತ್ತದೆ. ಹಾಗಾದ್ರೆ ಸ್ನೇಹಿತರೆ, ನಾವು ಇತ್ತೀಚಿನ ದಿನದಲ್ಲಿ ನೋಡ್ಬೇಕಂದ್ರೆ ಯಾರೆಲ್ಲ PSI ಪೊಲೀಸ್ ಎಕ್ಸಾಮ್ಗೆ ಮುಖ್ಯವಾಗಿ ಅಧ್ಯಯನ ಮಾಡುತ್ತಿದ್ದಾರೋ ಅವರು ಪ್ರಮುಖವಾಗಿ ಕೆಇಎ ಡಿಪಾರ್ಟ್ಮೆಂಟ್ ನಡೆಸುವಂಥ ಪ್ರಶ್ನೆ ಪತ್ರಿಕೆಯ ಕಡೆ ಗಮನ ಹರಿಸುವುದು ತುಂಬಾ ಮಹತ್ವದಾಗಿದೆ. ಯಾಕಂದ್ರೆ ಸ್ನೇಹಿತರೆ, ಇಷ್ಟು ದಿನ ಏನು ಮಾಡ್ತಿದ್ರು, KSP ಎಕ್ಸಾಮ್ ನಡೆಸ್ತಿತ್ತು, PSI ಕೂಡ KSP ಕರ್ನಾಟಕ ಪೊಲೀಸ್ ಅಥಾರಿಟಿ ಎಕ್ಸಾಮ್ ನಡೆಸ್ತಿತ್ತು. ಆದರೆ ಇನ್ನು ಮುಂದೆ ಏನಂದ್ರೆ KSP ಮತ್ತು PSI ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಮುಖ್ಯವಾಗಿ ಕೆಇಎ ಡಿಪಾರ್ಟ್ಮೆಂಟ್ ಎಕ್ಸಾಮ್ ನಡೆಸುತ್ತದೆ. ಸ್ನೇಹಿತರೆ, ನಿಮಗೆಲ್ಲ ತಿಳಿದ ಹಾಗೆ ಕೆಇಎ ಡಿಪಾರ್ಟ್ಮೆಂಟ್ ನಡೆಸುವ ಪ್ರಶ್ನೆ ಪತ್ರಿಕೆಯು ತುಂಬಾ ಮಹತ್ವದಾಗಿದ್ದು ಮತ್ತು ಸವಿಸ್ತರವಾದ ಪ್ರಶ್ನೆ ಪತ್ರಿಕೆ ಹೊಂದಿರುತ್ತದೆ. ಸ್ನೇಹಿತರೆ, ಹಾಗಾಗಿ ಯಾರೆಲ್ಲ PSI ಎಕ್ಸಾಮ್ ಸ್ಟಡಿ ಮಾಡ್ತಿರಲ್ಲ ಅವರೆಲ್ಲ ಕೆಇಎ ಇಲಾಖೆ ನಡೆಸಿದಂಥ ಪ್ರಶ್ನೆ ಪತ್ರಿಕೆ ರಿವಿಷನ್ ಮಾಡಿಕೊಳ್ಳೋದು ತುಂಬಾ ಮಹತ್ವದಾಗಿದೆ. ಸ್ನೇಹಿತರೆ, ಕೆಇಎ ಇಲಾಖೆ ತೆಗೆದಂಥ ಪ್ರಶ್ನೆ ಈ ರೀತಿ ಇದೆ. ಪ್ರಶ್ನೆ ಏನಂದ್ರೆ, ಭಾರತದ ವಿದೇಶಗಳೊಂದಿಗೆ ನಡೆಸಿದ ಮಿಲಿಟರಿ ಹಾಗೂ ನೌಕಾ ಕವಾಯತಿಗೆ ಸಂಬಂಧಿಸಿದಂತೆ ಈ ಕೆಳಕಂಡಗಳನ್ನು ಪರಿಗಣಿಸಿತ್ತು ಪ್ರಶ್ನೆ ಕೇಳಿದರು. ಯಾವುದು ಕೆಇಎ ಡಿಪಾರ್ಟ್ಮೆಂಟ್ ಏನ್ ಕೇಳ್ತಂದ್ರೆ ಪ್ರಶ್ನೆ, ಭಾರತ ವಿದೇಶಗಳೊಂದಿಗೆ ನಡೆಸಿದ ಮಿಲಿಟರಿ ಹಾಗೂ ನೌಕಾ ಕವಾಯತಿಗೆ ಸಂಬಂಧಿಸಿದಂತೆ ಈ ಕೆಳಕಂಡಗಳನ್ನು ಪರಿಗಣಿಸಿ ಅಂತ ಕೇಳಿದ್ರೆ, ಸ್ನೇಹಿತರಲ್ಲಿ ಎರಡು ಭಾಗಗಳನ್ನು ಮಾಡಿದರೆ ಒಂದು ಕವಾಯತಿನ ಹೆಸರು ಕೊಟ್ಟಿದ್ದಾರೆ, ಇನ್ನೊಂದು ದೇಶದ ಹೆಸರು ಕೊಟ್ಟಿದ್ದಾರೆ. ಪ್ರಶ್ನೆ ಸ್ನೇಹಿತರೆ ಹೊಂದಿಸಿ ಬರೆಯೋದು ಕೇಳಿದರೆ ಒಂದು ಕವಾಯತಿನ ಹೆಸರು, ಇನ್ನೊಂದು ದೇಶದ ಹೆಸರು. ಸ್ನೇಹಿತರೆ, ಕವಾಯತಿನ ಹೆಸರು ಏನು ಕೊಟ್ಟಿದ್ದಾರೆ, ಇಲ್ಲಿ ವರ್ಣ ಅಂತ ಕೊಟ್ಟಿದ್ದಾರೆ, ಅದರ ಮುಂದ್ಗಡೆ ರಷ್ಯಾ ಅಂತ ಕೊಟ್ಟಿದ್ದಾರೆ. ಆನಂತರ ಸೈಕ್ಲೋನ್ ಅಂತ ಕೊಟ್ಟಿದ್ದಾರೆ, ಅದರ ಮುಂದ್ಗಡೆ ಫ್ರಾನ್ಸ್ ಅಂತ ಕೊಟ್ಟಿದ್ದಾರೆ. ಆನಂತರ ಇಂದ್ರ ಅಂತ ಕೊಟ್ಟಿದ್ದಾರೆ, ಅದರ ಮುಂದೆ ಈಜಿಪ್ಟ್ ಅಂತ ಕೊಟ್ಟಿದ್ದಾರೆ, ಮತ್ತು ಧರ್ಮ ಗಾರ್ಡಿಯನ್ ಅಂತ ಕೊಟ್ಟಿದ್ದಾರೆ, ಹಾಗೂ ನೇಪಾಳ ಅಂತ ಕೊಟ್ಟಿದ್ದಾರೆ. ಕೊನೆಯದಾಗಿ ಸೂರ್ಯಕಿರಣ್ ಅಂತ ಕೊಟ್ಟಿದ್ದಾರೆ ಮತ್ತು ಜಪಾನ್ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಒಂದು ಪ್ರಶ್ನೆಯು ಪ್ರಚಲಿತ ವಿಷಯ ಆಧಾರಿತ ಮೇಲೆ ಕೇಳಿದಂತ ಪ್ರಶ್ನೆ ಆಗಿತ್ತು. ಹಾಗಾದ್ರೆ ಸ್ನೇಹಿತರೆ, ಇದಕ್ಕೆ ಆಪ್ಷನ್ಸ್ಗಳನ್ನು ಈ ರೀತಿ ನೀಡಿದರೆ, ಮೊದಲನೇ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಅಂದ್ರೆ ಆಪ್ಷನ್ಸ್ 1ದಲ್ಲಿ A3, B1, C2, D5 ಮತ್ತು E4 ಅಂತ ಕೊಟ್ಟಿದ್ದಾರೆ. ಎರಡನೇ ಆಪ್ಷನ್ಸ್ ನಲ್ಲಿ A2, B3, C1, D5, E4 ಅಂತ ಕೊಟ್ಟಿದ್ದಾರೆ. ಹಾಗೂ ಮೂರನೇ ಆಪ್ಷನ್ಸ್ ನಲ್ಲಿ A3, B5, C2, D4, E1 ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾಲ್ಕನೇ ಆಪ್ಷನ್ಸ್ ಅಲ್ಲಿ A3, B5, C1, D2, E4 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಸ್ನೇಹಿತರೆ, ಅದನ್ನು ನಾವು ಹೊಂದಿಸಿ ಬರೆಯೋದು ಮುಖ್ಯವಾಗಿ ನೋಡ್ಬೇಕಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವ್ದು ನೋಡಿದ್ರೆ ಸ್ನೇಹಿತರೆ, ಈ ಪ್ರಶ್ನೆಗೆ ಒಂದು ಸರಿಯಾದ ಉತ್ತರ ಯಾವ್ದಂದ್ರೆ ಸ್ನೇಹಿತರೆ ಆಪ್ಷನ್ಸ್ 2 ಸರಿಯಾಗಿದೆ. ಏನ್ ಸ್ನೇಹಿತರೆ, ಇದರಲ್ಲಿ ಮುಖ್ಯವಾಗಿ ಎರಡು ಭಾಗಗಳನ್ನು ಮಾಡಿದರು. ಏನಂದ್ರೆ ಒಂದು ಕವಾಯತಿನ ಹೆಸರು, ಇನ್ನೊಂದು ದೇಶದ ಹೆಸರು. ಅಂದ್ರೆ ಸ್ನೇಹಿತರೆ, ಭಾರತವು ಪ್ರತಿ ವರ್ಷ ಹಲವಾರು ಬೇರೆ ಬೇರೆ ದೇಶಗಳೊಂದಿಗೆ ವ್ಯಾಯಾಮ ನಡೆಸುತ್ತದೆ. ಸ್ನೇಹಿತರೆ, ಸಮರಾಭ್ಯಾಸ ನಡೆಸುತ್ತದೆ. ಕವಾಯತ್ ಅಂದ್ರೆ ಸಮರಾಭ್ಯಾಸ, ಅದು ನೌಕಾಪಡೆ ಆಗಿರ್ಬೋದು, ವಾಯುಪಡೆ ಆಗಿರ್ಬೋದು, ಭೂಪಡೆ. ಸ್ನೇಹಿತರೆ, ಮೂರು ಪಡೆಗಳು ಕೂಡಿ ಬೇರೆ ಬೇರೆ ದೇಶಗಳಿಗೆ ಸಮರಾಭ್ಯಾಸ ನಡೆಸುತ್ತದೆ ಅಂತ ಈ ಕೊಟ್ಟಂತ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ, ಆಪ್ಷನ್ಸ್ 2 ಸರಿಯಾಗಿದೆ. ಅಂದ್ರೆ ಸ್ನೇಹಿತರೆ, ವರ್ಣ ಇದು ಭಾರತ ಮತ್ತು ಫ್ರಾನ್ಸ್ ದೇಶಗಳ ನಡುವೆ ನಡೆಯುವ ಒಂದು ಸಮರಾಭ್ಯಾಸವಾಗಿದೆ. ಯಾವುದು ವರ್ಣ ಎಂಬುದು ಭಾರತ ಮತ್ತು ಫ್ರಾನ್ಸ್ ದೇಶಗಳ ನಡುವೆ. ಅದೇ ರೀತಿಯಾಗಿ ಸೈಕ್ಲೋನ್ ಎಂಬುದು ಭಾರತ ಮತ್ತು ಈಜಿಪ್ಟ್ ದೇಶಗಳ ನಡುವಿನ ಒಂದು ಕವಾಯತಾಗಿದೆ, ಅಂದ್ರೆ ಒಂದು ಸಮರಾಭ್ಯಾಸ ಆಗಿದೆ. ಅದೇ ರೀತಿ ಸ್ನೇಹಿತರೆ, ಇಂದ್ರ ಎಂಬುದು ಭಾರತ ಮತ್ತು ರಷ್ಯಾ ದೇಶಗಳ ನಡುವೆ ನಡೆಯುವ ಒಂದು ಸಮರಾಭ್ಯಾಸವಾಗಿತ್ತು. ಅದೇ ರೀತಿಯಾಗಿ ಧರ್ಮ ಗಾರ್ಡಿಯನ್ ಎಂಬುದು ಭಾರತ ಮತ್ತು ಜಪಾನ್ ದೇಶಗಳ ನಡುವಿನ ಒಂದು ಸಮರಾಭ್ಯಾಸವಿತ್ತು. ಅದೇ ರೀತಿಯಾಗಿ ಸ್ನೇಹಿತರೆ, ಸೂರ್ಯಕಿರಣ ಎಂಬುದು ಭಾರತ ಮತ್ತು ನೇಪಾಳ ನಡುವಿನ ಒಂದು ಸಮರಾಭ್ಯಾಸ ಇದೆ. ಅದೇ ರೀತಿ ಹಾಗಾಗಿ ಸ್ನೇಹಿತರೆ, ಈ ಕೊಟ್ಟಂತ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ಸ್ 2 ಸರಿಯಾಗಿದೆ.
ಸ್ನೇಹಿತರೆ ಮುಖ್ಯವಾಗಿ ಈ ಹೆಸರುಗಳು ನೋಡ್ಬೇಕಂದ್ರೆ ಈ ಹೆಸರುಗಳಲ್ಲಿ ಯಾವ ದೇಶವನ್ನು ಕಂಡುಹಿಡಬೇಕಂದ್ರೆ ಮುಖ್ಯವಾಗಿ 90% ಸ್ನೇಹಿತರೆ ಯಾವ ದೇಶದ ಜೊತೆಗೆ ಭಾರತ ಅಂದ್ರೆ ಸಮರಾಭ್ಯಾಸ ನಡೀತದೋ ಆ ದೇಶದ ಒಂದು ಹೆಸರನ್ನು ಈ ಹೆಸರು ಒಳಗೊಂಡಿರ್ತದೆ. ಅಂದ್ರೆ ಮುಖ್ಯವಾಗಿ ಸ್ನೇಹಿತರೆ ಇಲ್ಲಿ ಇಂದ್ರಾ ಇದೆ. ಇಂದ್ರಾ ಎಂಬುದು ಇಲ್ಲಿ ರಷ್ಯಾದ ಹೆಸರನ್ನು ಸೂಚಿಸುತ್ತದೆ. ಅದೇ ರೀತಿಯಾಗಿ ಸ್ನೇಹಿತರೆ ವರ್ಣ ಅಂತಿದೆ. ವರ್ಣ ಒಂದು ಫ್ರಾನ್ಸ್ ಅಂತ ಇರುತ್ತದೆ. ಅದೇ ರೀತಿಯಾಗಿ ಸೈಕ್ಲೋನ್ ಇದೆ. ಸೈಕ್ಲೋನ್ ಈಜಿಪ್ಟ್ ಅಂತ ಸ್ನೇಹಿತರೆ. ಇಲ್ಲಿ ಮುಖ್ಯ ನೋಡ್ಕೊಳ್ಳಿ ಸೂರ್ಯ ಕಿರಣ ಇದೆ ಸ್ನೇಹಿತರೆ. ಸೂರ್ಯ ಕಿರಣ ಕೊನೆಯ ಅಕ್ಷರ ನ ಇದೆ. ಅದು ಇಲ್ಲಿ ನೇಪಾಳ ಅಂತ ಇದೆ ಸ್ನೇಹಿತರೆ. ಈ ರೀತಿಯಾಗಿ ಒಂದು ಪ್ರತಿ ವರ್ಷ ಭಾರತ ದೇಶವು ಏನ್ ಮಾಡ್ತದಂದ್ರ ಬೇರೆ ಬೇರೆ ದೇಶಗಳೊಂದಿಗೆ ಜಂಟಿ ಸಮರಾಭ್ಯಾಸವನ್ನು ಮಾಡುತ್ತದೆ. ಓಕೆ ಸ್ನೇಹಿತರೆ. ಸ್ನೇಹಿತರೆ ಹಾಗಾದ್ರೆ ವರ್ಣ ವ್ಯಾಯಾಮ ಅಥವಾ ವರ್ಣ ಸಮರಾಭ್ಯಾಸ 2025 ಮಾರ್ಚ್ 19ರಿಂದ 22ರವರೆಗೆ ಅರೇಬಿಯನ್ ಸಮುದ್ರದಲ್ಲಿ ಭಾರತ ಮತ್ತು ಫ್ರಾನ್ಸ್ ದೇಶಗಳ ನಡುವೆ 23ನೇ ಆವೃತ್ತಿಯ ವರ್ಣ ನೌಕಾ ಸಮರಾಭ್ಯಾಸ ಜರುಗಿತು. ಎಲ್ಲಿ ಜರುಗಿತು ಸ್ನೇಹಿತರೆ ಅಂದ್ರೆ ಅರೇಬಿಯನ್ ಸಮುದ್ರದಲ್ಲಿ ಭಾರತ ಮತ್ತು ಫ್ರಾನ್ಸ್ ದೇಶಗಳ ನಡುವೆ 2025 ಮಾರ್ಚ್ 19ರಿಂದ 22ರವರೆಗೆ ನಡೀತು ವರ್ಣ ನೌಕಾ ವ್ಯಾಯಾಮ ಅಥವಾ ಸಮರಾಭ್ಯಾಸ ಜರುಗಿತು. ಹಾಗಾದ್ರೆ ಇದರ ಒಂದು ಉದ್ದೇಶವೇನು? ಈ ಒಂದು ಸಮರಾಭ್ಯಾಸವನ್ನು ಯಾವ ಉದ್ದೇಶದಿಂದ ಮಾಡಲಾಯ್ತಂದ್ರೆ ಯುದ್ಧ ಸನ್ನದ್ಧತೆಯನ್ನು ಹೆಚ್ಚಿಸುವುದು, ಜಂಟಿ ಯುದ್ಧ ತಂತ್ರದ ಸಮನ್ವಯವನ್ನು ಬಲಪಡಿಸುವುದು, ಕಡಲ ಭದ್ರತಾ ಸಹಕಾರವನ್ನು ಬಲಪಡಿಸುವುದು ಈ ಒಂದು ನೌಕಾ ಅಥವಾ ಸಮರಾಭ್ಯಾಸದ ಪ್ರಮುಖ ಉದ್ದೇಶವಾಗಿತ್ತು. ಹಾಗಾದ್ರೆ ಸ್ನೇಹಿತರೆ ಭಾರತ ಮತ್ತು ಫ್ರಾನ್ಸ್ ನಡುವಿನ ದ್ವಿಪಕ್ಷೀಯ ವ್ಯಾಯಾಮವು ಮೊಟ್ಟ ಮೊದಲ ಬಾರಿಗೆ 1990ರಲ್ಲಿ ಪ್ರಾರಂಭವಾಯಿತು. ಅಂದ್ರೆ ಭಾರತ ಮತ್ತು ಫ್ರಾನ್ಸ್ ನಡುವೆ ಈ ರೀತಿ ಒಂದು ಸಮರಾಭ್ಯಾಸ ಮಾಡುವುದು ಮೊದಲ ಬಾರಿಗೆ 1993ರಲ್ಲಿ ನಡೆಯಿತು. ಹಾಗಾದ್ರೆ ಸ್ನೇಹಿತರೆ ಎಕ್ಸರ್ಸೈಸ್ ವರ್ಣ ಎಂಬುದು ಪ್ರತಿ ವರ್ಷ ಭಾರತ ಮತ್ತು ಫ್ರಾನ್ಸ್ ದೇಶಗಳ ನಡುವೆ ನಡೆಯುವ ಒಂದು ನೌಕಾ ವ್ಯಾಯಾಮವಾಗಿದೆ. ಓಕೆ ಸ್ನೇಹಿತರೆ, ಅದೇ ರೀತಿಯಾಗಿ ಇನ್ನೊಂದು ಬರ್ತದೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಸೈಕ್ಲೋನ್ ವ್ಯಾಯಾಮ. ಸೈಕ್ಲೋನ್ ವ್ಯಾಯಾಮ ಒಂದು ಇಂಡಿಯಾ ಈಜಿಪ್ಟ್ ಜಾಯಿಂಟ್ ಸ್ಪೆಷಲ್ ಪ್ರೊಸೆಸ್ ಎಕ್ಸರ್ಸೈಸ್ ಸೈಕ್ಲೋನ್ 3. ಸ್ನೇಹಿತರೆ 2025 ಫೆಬ್ರವರಿ 10ರಿಂದ 23ರವರೆಗೆ ಸುಮಾರು 14 ದಿನಗಳವರೆಗೆ ರಾಜಸ್ಥಾನದ ಮಹಾಜನ್ ಫೀಲ್ಡ್ ಫೈರಿಂಗ್ ರೇಂಜ್ ನಲ್ಲಿ ಭಾರತ ಮತ್ತು ಈಜಿಪ್ಟ್ ದೇಶಗಳ ನಡುವೆ ಸೈಕ್ಲೋನ್ ವ್ಯಾಯಾಮ ಜರುಗಿತು. ಸ್ನೇಹಿತರೆ ಹಾಗಾದ್ರೆ ಕೇಳ್ತಾರೆ 2025ರಲ್ಲಿ ಸೈಕ್ಲೋನ್ ವ್ಯಾಯಾಮ ಯಾವ ಎರಡು ದೇಶಗಳ ನಡುವೆ ಜರುಗುತ್ತಂದ್ರೆ ಭಾರತ ಮತ್ತು ಈಜಿಪ್ಟ್ ದೇಶಗಳ ನಡುವೆ ನಡೀತು. ಎಲ್ಲಿ ನಡೆಯುತ್ತಂದ್ರೆ ರಾಜಸ್ಥಾನದ ಮಹಾಜಾನ್ ಫೀಲ್ಡ್ ಫೈರಿಂಗ್ ರೇಂಜ್ ನಲ್ಲಿ ನಡೆಯಿತು. ಹಾಗಾದ್ರೆ ಇದರ ಒಂದು ಉದ್ದೇಶವೇನೆಂದ್ರೆ ಭಯೋತ್ಪಾದನೆ ನಿಗ್ರಹ ಮಾಡುವುದು, ವಿಚಕ್ಷಣ ಮತ್ತು ದಾಳಿಗಳಲ್ಲಿ ವಿಶೇಷ ಪಡೆಗಳ ಕಾರ್ಯಾಚರಣೆಯ ಸಾಮರ್ಥ್ಯಗಳನ್ನು ಸುಧಾರಿಸಲು ಪ್ರಯತ್ನ ಮಾಡುವುದು. ಹಾಗಾದ್ರೆ ಸ್ನೇಹಿತರೆ ಸೈಕ್ಲೋನ್ ಸಮರಾಭ್ಯಾಸ ಯಾವ ಎರಡು ದೇಶಗಳ ನಡುವೆ ನಡೆಯುತ್ತದೆ? ಭಾರತ ಮತ್ತು ಈಜಿಪ್ಟ್ ದೇಶಗಳ ನಡುವೆ ನಡೆಯಿತು. ಅದೇ ರೀತಿ ಸ್ನೇಹಿತರೆ ಇನ್ನೊಂದು ಸಮರಾಭ್ಯಾಸ ಬರುತ್ತದೆ, ಅದು ಯಾವ್ದಂದ್ರೆ ಇಂಡಿಯಾ ರಷ್ಯಾ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಇಂದ್ರ 2025 ಕಾಮನ್ ಸೆನ್ಸ್ ಇನ್ ರಾಜಸ್ಥಾನ್ ಸ್ಟ್ರೆಂಥಿಂಗ್ ಸ್ಟ್ರಾಟಜಿಕ್ ಅಂಡ್ ಡಿಫೆನ್ಸ್ ಪಾರ್ಟ್ನರ್ಶಿಪ್. ಸ್ನೇಹಿತರೆ 2025 ಅಕ್ಟೋಬರ್ 7ರಿಂದ 15ರವರೆಗೆ ರಾಜಸ್ಥಾನದ ಬಿಕಾನೇರ್ನ ಮಹಾಜನ್ ಫೀಲ್ಡ್ ಫೈರಿಂಗ್ ರೇಂಜ್ ನಲ್ಲಿ ಭಾರತ ಮತ್ತು ರಷ್ಯಾ ದೇಶಗಳ ನಡುವೆ ಇಂದ್ರ ಸಮರಾಭ್ಯಾಸ ನಡೆಯಿತು. ಹಾಗಾದ್ರೆ ಸ್ನೇಹಿತರೆ ಇಂದ್ರ ಸಮರಾಭ್ಯಾಸ ಯಾವ ಎರಡು ದೇಶಗಳ ಮಧ್ಯೆ ನಡೀತದೆ? ಭಾರತ ಮತ್ತು ರಷ್ಯಾ. ಇದು ಪ್ರತಿ ವರ್ಷ ನಡೆಯುವಂತಹ ಒಂದು ಸಮರಾಭ್ಯಾಸವಾಗಿದೆ. ಹಾಗಾದ್ರೆ ಇದರ ಒಂದು ಪ್ರಮುಖ ಉದ್ದೇಶವೇನು? ಈ ಒಂದು ವ್ಯಾಯಾಮ ಅಥವಾ ಸಮರಾಭ್ಯಾಸದ ಪ್ರಮುಖ ಉದ್ದೇಶ ಏನಂದ್ರೆ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗಳು ಮತ್ತು ಆಧುನಿಕ ಯುದ್ಧ ಸನ್ನಿವೇಶಗಳಲ್ಲಿ ಭಾರತೀಯ ಸೇನೆ ಮತ್ತು ರಷ್ಯಾದ ಸೈನ್ಯದ ನಡುವಿನ ಸಮನ್ವಯವನ್ನು ಬಲಪಡಿಸುವುದು. ಸ್ನೇಹಿತರೆ ಭಾರತ ಮತ್ತು ರಷ್ಯಾ ನಡುವಿನ ಇಂದ್ರ ದ್ವಿಪಕ್ಷೀಯ ವ್ಯಾಯಾಮವು ಮೊದಲ ಬಾರಿಗೆ 2003ರಲ್ಲಿ ಪ್ರಾರಂಭವಾಯಿತು. ಯಾವುದು ಸ್ನೇಹಿತರೆ? ಭಾರತ ಮತ್ತು ರಷ್ಯಾ ನಡುವಿನ ಇಂದ್ರ ದ್ವಿಪಕ್ಷೀಯ ವ್ಯಾಯಾಮವು ಮೊದಲ ಬಾರಿಗೆ 2003ರಲ್ಲಿ ಪ್ರಾರಂಭವಾಯಿತು. ಹಾಗಾದ್ರೆ ಸ್ನೇಹಿತರೆ ಇಂದ್ರ ಸಮರಾಭ್ಯಾಸ ಯಾವ ಎರಡು ದೇಶಗಳ ನಡುವೆ ನಡೆಯಿತು? ಭಾರತ ಮತ್ತು ರಷ್ಯಾ. 2025 ಇಂದ್ರ ಸಮರಾಭ್ಯಾಸ ಎಲ್ಲಿ ಜರುಗಿತು ಅಂದ್ರೆ ರಾಜಸ್ಥಾನದ ಬಿಕಾನೇರ್ನ ಮಹಾಜನ ಫೀಲ್ಡ್ ಫೈರಿಂಗ್ ರೇಂಜ್ ನಲ್ಲಿ. ಇನ್ನೊಂದು ಸಮರಾಭ್ಯಾಸ ಬರುತ್ತದೆ ಯಾವ್ದಂದ್ರೆ ಧರ್ಮ ಗಾರ್ಡಿಯನ್. ಯಾವುದು? ಧರ್ಮ ಗಾರ್ಡಿಯನ್ ವ್ಯಾಯಾಮ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಧರ್ಮ ಗಾರ್ಡಿಯನ್. ದಿ ಇಂಡಿಯನ್ ಆರ್ಮಿ ವಿಲ್ conduct the 6th edition of the joint military exercise Dharma Guardian with Japan at Mount Fuji in Japan from February 25 to March 9. ಸ್ನೇಹಿತರೆ 2025 ಫೆಬ್ರವರಿ 25ರಿಂದ ಮಾರ್ಚ್ 9ರವರೆಗೆ ಜಪಾನ್ನ ಮೌಂಟ್ ಫ್ಯೂಜಿನಲ್ಲಿ ಭಾರತ ಮತ್ತು ಜಪಾನ್ ದೇಶಗಳ ನಡುವೆ 6ನೇ ಆವೃತ್ತಿಯ ಧರ್ಮ ಗಾರ್ಡಿಯನ್ ಸಮರಾಭ್ಯಾಸ ಜರುಗಿತು. ಹಾಗಾದ್ರೆ ಸ್ನೇಹಿತರೆ 6ನೇ ಆವೃತ್ತಿಯ 2025ರ ಧರ್ಮ ಗಾರ್ಡಿಯನ್ ಸಮರಾಭ್ಯಾಸ ಎಲ್ಲಿ ಜರುಗಿತಂದ್ರ
ಜಪಾನ್ ದೇಶದ ಮೌಂಟ್ ಫ್ಯೂಜಿಯಲ್ಲಿ ಜರುಗಿತು. ಇದು ಯಾವ ಎರಡು ದೇಶಗಳ ಮಧ್ಯೆ ಜರುಗುತ್ತಂದ್ರ ಭಾರತ ಮತ್ತು ಜಪಾನ್ ದೇಶಗಳ ಮಧ್ಯೆ ಜರುಗಿತು. ಹಾಗಾದ್ರೆ ಸ್ನೇಹಿತರೆ ಅದರ ಉದ್ದೇಶವೇನೆಂದ್ರೆ ಇದು ಪ್ರಾದೇಶಿಕ ಸ್ಥಿರತೆ ಮತ್ತು ಸಾಮೂಹಿಕ ಭದ್ರತೆಗೆ ಎರಡು ದೇಶಗಳ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಯಾವುದು ಧರ್ಮ ಗಾರ್ಡಿಯನ್ ಸಮರಾಭ್ಯಾಸ ಪ್ರಾದೇಶಿಕ ಸ್ಥಿರತೆ ಮತ್ತು ಸಾಮೂಹಿಕ ಭದ್ರತೆಗೆ ಎರಡು ದೇಶಗಳ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಸ್ನೇಹಿತರೆ ಅಷ್ಟೇ ಅಲ್ಲದೆ ಭಾರತ ಮತ್ತು ಜಪಾನ್ ನಡುವಿನ ಧರ್ಮ ಗಾರ್ಡಿಯನ್ ದ್ವಿಪಕ್ಷೀಯ ವಿನಿಮಯವು ಮೊದಲ ಬಾರಿಗೆ 2018ರಲ್ಲಿ ಪ್ರಾರಂಭವಾಯಿತು. ಮೊದಲ ಬಾರಿಗೆ ಪ್ರಾರಂಭವಾಗಿದೆ ಎಷ್ಟು ಅಂದ್ರೆ 2018ರಲ್ಲಿ ಭಾರತ ಮತ್ತು ಜಪಾನ್ ದೇಶಗಳ ನಡುವೆ ಧರ್ಮ ಗಾರ್ಡಿಯನ್ ದ್ವಿಪಕ್ಷೀಯ ವಿನಿಮಯ ಮೊಟ್ಟ ಮೊದಲಿಗೆ ಪ್ರಾರಂಭವಾಯಿತು. ಸ್ನೇಹಿತರೆ ಇನ್ನೊಂದು ಪ್ರಮುಖ ಸಮರಾಭ್ಯಾಸ ಯಾವುದಂದ್ರೆ ಸೂರ್ಯಕಿರಣ. ಯಾವುದು ಸ್ನೇಹಿತರೆ? ಸೂರ್ಯಕಿರಣ. ಇಂಡಿಯನ್ ನೇಪಾಳ್ ಮಿಲಿಟರಿ ಎಕ್ಸರ್ಸೈಸ್ ಸೂರ್ಯಕಿರಣ್ ಟು ಬಿಗಿನ್ ಇನ್ ನೇಪಾಳ್. ಇದು ಎಷ್ಟನೇ ಎಡಿಷನ್? 8th ಎಡಿಷನ್ ಇದೆ ಸ್ನೇಹಿತರೆ. 18ನೇ ಎಡಿಷನ್ ಆಗಿದ್ದು ಎಲ್ಲಿ ಅಂದ್ರೆ 2024 ಡಿಸೆಂಬರ್ 31ರಿಂದ 2025 ಜನವರಿ 13ರವರೆಗೆ ಜರುಗಿತು. ನೇಪಾಳದಲ್ಲಿ ಜರುಗುತ್ತದೆ ಸ್ನೇಹಿತರೆ. 2024ರ ಡಿಸೆಂಬರ್ 31ರಿಂದ 2025 ಜನವರಿ 13ರವರೆಗೆ ಪಶ್ಚಿಮ ನೇಪಾಳದ ಶಿವಾಲಿಕ್ ಶ್ರೇಣಿಗಳಲ್ಲಿರುವ ಶಂಜುಂಡಿಯಲ್ಲಿ ಭಾರತ ಮತ್ತು ನೇಪಾಳ ದೇಶಗಳ ನಡುವೆ 18ನೇ ಆವೃತ್ತಿಯ ಸೂರ್ಯಕಿರಣ ಸಮರಾಭ್ಯಾಸ ಜರುಗಿತು. ಹಾಗಾದ್ರೆ ಸ್ನೇಹಿತರೆ ಮುಂದೆ ಬರುವಂತಹ ಪರೀಕ್ಷೆಯಲ್ಲಿ ಕೇಳಬಹುದು, ಸೂರ್ಯಕಿರಣ ಸಮರಾಭ್ಯಾಸವು ಯಾವ ಎರಡು ದೇಶಗಳ ನಡುವಿನ ಜಂಟಿ ಸಮರಾಭ್ಯಾಸವಾಗಿದೆ ಎಂದು ಪ್ರಶ್ನೆ ಕೇಳಬಹುದು. ಅದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಸ್ನೇಹಿತರೆ ಭಾರತ ಮತ್ತು ನೇಪಾಳ. ಭಾರತ ಮತ್ತು ನೇಪಾಳ ದೇಶಗಳ ನಡುವಿನ ಜಂಟಿ ಸಮರಾಭ್ಯಾಸ ಹೆಸರೇನೆಂದ್ರೆ ಸೂರ್ಯಕಿರಣ. ಹಾಗಾದ್ರೆ ಇದೊಂದು ಉದ್ದೇಶವೇನು? ಈ ಸಮರಾಭ್ಯಾಸವನ್ನು ಯಾವ ಉದ್ದೇಶದಿಂದ ನಡೆಸಲಾಯಿತು ಅಂದ್ರೆ ಎರಡು ಸೇನೆಗಳೆಂದರೆ ಭಾರತ ಮತ್ತು ನೇಪಾಳ ಸೇನೆಗಳ ನಡುವೆ ಸಾಮರ್ಥ್ಯಗಳನ್ನು ಹೆಚ್ಚಿಸುವುದು ಮತ್ತು ಪರಸ್ಪರ ತಿಳುವಳಿಕೆಯನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಏನ್ ಮಾಡಿದ್ರು, ನೇಪಾಳ ದೇಶದ ಶಿವಾಲಿಕ್ ಶ್ರೇಣಿಗಳಲ್ಲಿರುವ ಶಂಜುಂಡಿಯಲ್ಲಿ ಭಾರತ ಮತ್ತು ನೇಪಾಳ ದೇಶಗಳು ಕೂಡಿಕೊಂಡು 18ನೇ ಆವೃತ್ತಿಯ ಸೂರ್ಯಕಿರಣ ಸಮರಾಭ್ಯಾಸವನ್ನು ಜರುಗಿಸಿತು. ಸ್ನೇಹಿತರೆ ಅಷ್ಟೇ ಅಲ್ಲದೆ ಭಾರತ ಮತ್ತು ನೇಪಾಳ ನಡುವಿನ ಸೂರ್ಯಕಿರಣ ದ್ವಿಪಕ್ಷೀಯ ವ್ಯಾಯಾಮವು ಮೊದಲ ಬಾರಿಗೆ 2011ರಲ್ಲಿ ಪ್ರಾರಂಭವಾಯಿತು. ಯಾವುದು ಸ್ನೇಹಿತರೆ? ಭಾರತ ಮತ್ತು ನೇಪಾಳ ದೇಶಗಳ ನಡುವಿನ ಸೂರ್ಯಕಿರಣ ದ್ವಿಪಕ್ಷೀಯ ವ್ಯಾಯಾಮವು ಮೊದಲ ಬಾರಿಗೆ 2011ರಲ್ಲಿ ಪ್ರಾರಂಭವಾಯಿತು. ಸ್ನೇಹಿತರೆ ಭಾರತವು ಅನೇಕ ದೇಶಗಳೊಂದಿಗೆ ತನ್ನ ಸಮರಾಭ್ಯಾಸಗಳನ್ನು ಮಾಡುತ್ತದೆ. ಭಾರತವು ತನ್ನ ಸೇನಾ ಸಾಮರ್ಥ್ಯ, ತಂತ್ರಜ್ಞಾನ, ಗಡಿ ಭದ್ರತೆ, ವ್ಯೂಹಾತ್ಮಕ ಸಹಕಾರ ಹೆಚ್ಚಿಸಲು ವಿಶ್ವದ ಹಲವು ದೇಶಗಳೊಂದಿಗೆ ಸಂಯುಕ್ತ ಸಮರಾಭ್ಯಾಸಗಳನ್ನು ನಡೆಸುತ್ತದೆ. ಈ ಅಭ್ಯಾಸಗಳು ಮುಖ್ಯವಾಗಿ 3 ರಕ್ಷಣಾ ವಿಭಾಗಗಳನ್ನು ಹೊಂದಿರುತ್ತದೆ: ಸೇನೆ, ನೌಕಾಪಡೆ, ವಾಯುಪಡೆಗಳಿಗೆ ಸಂಬಂಧಿಸಿದೆ. ಸ್ನೇಹಿತರೆ ನಾನು ಇಲ್ಲಿ ಕೊಟ್ಟಂತ ಲಿಸ್ಟ್ನಲ್ಲಿ ಇಲ್ಲಿ ಏನೊಂದು ಟೇಬಲ್ ಕೊಟ್ಟಿದ್ದಲ್ಲ, ಇದರ ಮೇಲೆ ಅನೇಕ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸ್ನೇಹಿತರೆ. ಈ ಒಂದು ಸಮರಾಭ್ಯಾಸಗಳ ಮೇಲೆ ಹಲವಾರು ಪರೀಕ್ಷೆಗಳಲ್ಲಿ ಆಲ್ಮೋಸ್ಟ್ 90% ಬಂದು ಹೋಗಿದೆ ಸ್ನೇಹಿತರೆ. ಆ ಒಂದು ಉದ್ದೇಶದಿಂದ ಮುಂದೆ ಬರುವಂತ ಪರೀಕ್ಷೆಗಳಲ್ಲಿ ನಿಮಗೆಲ್ಲರಿಗೂ ಉಪಯೋಗವಾಗಲಿ ಎಂದು ನಾನು ನಮ್ಮ ಭಾರತ ದೇಶ ಯಾವ ದೇಶಗಳೊಂದಿಗೆ ಸಮರಾಭ್ಯಾಸ ಅವುಗಳನ್ನೊಂದು ಲಿಸ್ಟ್ ಮಾಡಿಕೊಂಡು ಸ್ನೇಹಿತರೆ ಸಾಧ್ಯವಾದಷ್ಟು ಇದನ್ನು ನೋಟ್ ಮಾಡಿಕೊಳ್ಳೋದು ತುಂಬಾ ಮಹತ್ವ. ಹಾಗಾದ್ರೆ ಸ್ನೇಹಿತರೆ ಜಾಯಿಂಟ್ ಎಕ್ಸರ್ಸೈಸ್ ಬೈ ದಿ ಇಂಡಿಯನ್ ಆರ್ಮಿ ಅಂದ್ರೆ ಭಾರತದ ಸೇನೆಯು ಯಾವ ದೇಶಗಳಂದ್ರೆ ಬೇರೆ ಬೇರೆ ದೇಶಗಳೊಂದಿಗೆ ನಡೆಸುವಂತಹ ಸಮರಾಭ್ಯಾಸಗಳ ಹೆಸರನ್ನು ಕೊಟ್ಟಿದ್ದೇನೆ. ಓಕೆ ಸ್ನೇಹಿತರೆ ಅದು ನೋಡೋಣ. ಸ್ನೇಹಿತರೆ ಮೊದಲನೇದಾಗಿ ಸಂಪ್ರೀತಿ ಅಂತ ಬರುತ್ತದೆ. ಸಂಪ್ರೀತಿದು ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ನಡೆಸುತ್ತದೆ. ಅದೇ ರೀತಿಯಾಗಿ ಗರುಡ ಅಂತ ಬರುತ್ತದೆ ಮತ್ತು ಶಕ್ತಿ ಅಂತ ಬರುತ್ತದೆ. ಗರುಡ ಮತ್ತು ಶಕ್ತಿ ಎಂಬುದು ಭಾರತ ಮತ್ತು ಫ್ರಾನ್ಸ್ ದೇಶಗಳ ನಡುವೆ ನಡೆಸುವ ಒಂದು ಸಮರಾಭ್ಯಾಸವಾಗಿದೆ. ಅದೇ ರೀತಿಯಾಗಿ ಸೂರ್ಯಕಿರಣ ಭಾರತ ಮತ್ತು ನೇಪಾಳ, ಮಿತ್ರ ಶಕ್ತಿ ಭಾರತ ಮತ್ತು ಶ್ರೀಲಂಕಾ, ಸ್ಲಿನೆಕ್ಸ್ ಭಾರತ ಮತ್ತು ಶ್ರೀಲಂಕಾ, ದಸ್ತಕ್ ಭಾರತ ಮತ್ತು ಉಜ್ಬೇಕಿಸ್ತಾನ್, ಇಂದ್ರ ಭಾರತ ಮತ್ತು ರಷ್ಯಾ, ಮೈತ್ರಿ ಭಾರತ ಮತ್ತು ಥೈಲ್ಯಾಂಡ್, ಅದೇ ರೀತಿಯಾಗಿ ಕೊಂಕಣ, ಅಜಯ್ ವಾರಿಯರ್, ಇಂದ್ರಧನುಷ್ ಇದು ಭಾರತ ಮತ್ತು ಬ್ರಿಟನ್ ದೇಶಗಳ ನಡುವೆ ಸಮರಾಭ್ಯಾಸವಾಗಿದೆ. ಯಾವುದು? ಕೊಂಕಣ, ಅಜಯ್ ವಾರಿಯರ್, ಇಂದ್ರಧನುಷ್ ಇದು ಯಾವುದು? ಭಾರತ ಮತ್ತು ಬ್ರಿಟನ್. ಅದೇ ರೀತಿ ಇಂಬ್ಯಾಕ್ಸ್ ಭಾರತ ಮತ್ತು ಮಯನ್ಮಾರ್, ಗರುಡ ಶಕ್ತಿ ಭಾರತ ಮತ್ತು ಇಂಡೋನೇಷ್ಯಾ, ವಿಂಬಾಕ್ಸ್ ಭಾರತ ಮತ್ತು ವಿಯೆಟ್ನಾಂ. ಸ್ನೇಹಿತರೆ ಇಂಬ್ಯಾಕ್ಸ್ ಎಂಬುದು ಭಾರತ ಮತ್ತು ಮಯನ್ಮಾರ್ ದೇಶಗಳಿಗೆ ಸಂಬಂಧಿಸಿದರೆ ವಿಂಬಾಕ್ಸ್ ಎಂಬುದು ಭಾರತ ಮತ್ತು ವಿಯೆಟ್ನಾಂ ದೇಶಗಳ ನಡುವೆ ನಡೆಯುವ ಸಮರಾಭ್ಯಾಸವಾಗಿದೆ. ಅದೇ ರೀತಿಯಾಗಿ ಪ್ರಬಲ್ ದೋಸ್ತಾಕ ಭಾರತ ಮತ್ತು ಕಜಕಿಸ್ತಾನ, ನಾರ್ಡಿಕ್ ಎಲಿಫೆಂಟ್ ಭಾರತ ಮತ್ತು ಮಂಗೋಲಿಯಾ, ಬೋಲ್ಡ್ ಕುರುಕ್ಷೇತ್ರ ಭಾರತ ಮತ್ತು ಸಿಂಗಾಪುರ. ಸ್ನೇಹಿತರೆ ಇವಿಷ್ಟು ಅಂದ್ರೆ ಭಾರತವು ಬೇರೆ ದೇಶವನ್ನು ನಡೆಸುವ ಸಮರಾಭ್ಯಾಸ. ಇದರಲ್ಲಿ ಪ್ರಮುಖವಾಗಿ ಸ್ನೇಹಿತರೆ ಮುಖ್ಯವಾಗಿ ಕೇಳಿದಂದ್ರೆ ಯಾವ್ದಂದ್ರೆ ಇತ್ತೀಚೆಗೆ ನಾರ್ಡಿಕ್ ಎಲಿಫೆಂಟ್ ಬಗ್ಗೆ ಕೇಳಿದರು. ಅದೇ ರೀತಿಯಾಗಿ ಇಂದ್ರ ಬಗ್ಗೆ ಹಲವಾರು ಬಾರಿ ಪ್ರಶ್ನೆ ಕೇಳಿದ್ದಾರೆ. ಅದೇ ರೀತಿಯಾಗಿ ಸಂಪ್ರೀತಿ ಬಗ್ಗೆ ಕೇಳಿದ್ದಾರೆ, ಸೂರ್ಯಕಿರಣ ಬಗ್ಗೆ ಕೇಳಿದ್ದಾರೆ. ಇನ್ನಷ್ಟು ನೋಡೋಣ ಸ್ನೇಹಿತರೆ.
ಅದೇ ರೀತಿಯಾಗಿ ಸ್ನೇಹಿತರೆ ಎಕ್ವೇರಿಯನ್ ಅಂತ ಬರ್ತದೆ. ಇದು ಭಾರತ ಮತ್ತು ಮಾಲ್ಡೀವ್ಸ್ ದೇಶಗಳ ನಡುವಿನ ಒಂದು ಸಮರಾಭ್ಯಾಸವಾಗಿದೆ. ಮಲಬಾರ್ ಅಂತ ಬರ್ತದೆ. ಮಲಬಾರ್ ಇದು ಕ್ವಾಡ್ ದೇಶಗಳು ಅಂದ್ರೆ ಸ್ನೇಹಿತರೆ ಭಾರತ, ಅಮೆರಿಕ, ಆಸ್ಟ್ರೇಲಿಯಾ, ಜಪಾನ್. ಮಲಬಾರ್ ಎಂಬುದು ಯಾವ ದೇಶಗಳ ನಡುವೆ ಸಮರಾಭ್ಯಾಸವಾಗಿದೆ ಅಂದ್ರೆ ಭಾರತ, ಅಮೆರಿಕ, ಆಸ್ಟ್ರೇಲಿಯಾ, ಜಪಾನ್. ಸ್ನೇಹಿತರೆ ಈ 4 ದೇಶಗಳನ್ನು ಕ್ವಾಡ್ ದೇಶಗಳೆಂದು ಕರೀತಾರೆ. ಕ್ವಾಡ್ ಗುಂಪಿನ ರಾಷ್ಟ್ರಗಳೆಂದು ಕರೀತಾರೆ. ಯಾವುದನ್ನು ಭಾರತ, ಅಮೆರಿಕ ಮತ್ತು ಆಸ್ಟ್ರೇಲಿಯಾ ಅಂದ್ರೆ ಕ್ವಾಡ್ ದೇಶಗಳೆಂದು ಕರೀತಾರೆ ಸ್ನೇಹಿತರೆ. ಭಾರತ, ಅಮೆರಿಕ, ಆಸ್ಟ್ರೇಲಿಯಾ, ಜಪಾನ್ ಇವು ಕ್ವಾಡ್ ದೇಶಗಳು. ಅದೇ ರೀತಿಯಾಗಿ ಹ್ಯಾಂಡ್ ಇನ್ ಹ್ಯಾಂಡ್ ಎಂಬುದು ಭಾರತ ಮತ್ತು ಚೀನಾ ದೇಶಗಳ ನಡುವಿನ ಸಮರಾಭ್ಯಾಸವಾಗಿದೆ. ಜೈರ್ ಅಲ್ ಬಹರ್ ಎಂಬುದು ಭಾರತ ಮತ್ತು ಕತಾರ. ಈಸ್ಟರ್ನ್ ಬ್ರಿಡ್ಜ್ ಎಂಬುದು ಭಾರತ ಮತ್ತು ಓಮನ್. ಇಂಡೋ ತೈ ಕಾರ್ಪೆಟ್ ಎಂಬುದು ಭಾರತ ಮತ್ತು ಥೈಲ್ಯಾಂಡ್ ದೇಶಗಳ ನಡುವಿನ ಸಮರಾಭ್ಯಾಸವಾಗಿದೆ. ಅದೇ ರೀತಿಯಾಗಿ ಸಿಟ್ಮೆಕ್ಸ್ ಎಂಬುದು ಭಾರತ, ಸಿಂಗಾಪುರ್ ಮತ್ತು ಥೈಲ್ಯಾಂಡ್. ವಜ್ರ ಪ್ರಹಾರ ಯುದ್ಧಾಭ್ಯಾಸ ಟೈಗರ್ ಟ್ರಿಮ್. ಸ್ನೇಹಿತರೆ ವಜ್ರ ಪ್ರಹಾರ ಯುದ್ಧಾಭ್ಯಾಸ ಮತ್ತು ಟೈಗರ್ ಟ್ರಿಮ್ ಎಂಬುದು ಭಾರತ ಮತ್ತು ಅಮೆರಿಕ ದೇಶಗಳ ನಡುವೆ ನಡೆಯುವ ಒಂದು ಜಂಟಿ ಸಮರಾಭ್ಯಾಸವಾಗಿದೆ. ಅದೇ ರೀತಿಯಾಗಿ ಧರ್ಮ ಗಾರ್ಡಿಯನ್ ಎಂಬುದು ಭಾರತ ಮತ್ತು ಜಪಾನ್. ಡೆಸರ್ಟ್ ಈಗಲ್ ಎಂಬುದು ಭಾರತ ಮತ್ತು ಯುಎಇ. ಕಂಜಾರ್ ಎಂಬುದು ಭಾರತ ಮತ್ತು ಕಿರ್ಗಿಸ್ತಾನ. ಅಸ್ತ್ರ ಹಿಂದ್ ಎಂಬುದು ಭಾರತ ಮತ್ತು ಆಸ್ಟ್ರೇಲಿಯಾ. ಸೈಕ್ಲೋನ್ ಎಂಬುದು ಭಾರತ ಮತ್ತು ಈಜಿಪ್ಟ್. ಎಎಲ್ ನಾಗಾ ಎಂಬುದು ಭಾರತ ಮತ್ತು ಓಮನ್. ಸ್ನೇಹಿತರೆ ನಾನು ಏನು ಇದುವರೆಗೆ ಹೇಳಿದೆಲ್ಲ ಇಷ್ಟು ಇಂಡಿಯನ್ ಮಿಲಿಟರಿ ಎಕ್ಸೈಸ್ಗಳು ಇವು ಮುಂದೆ ಬರುವಂತ ಪರೀಕ್ಷೆ ತುಂಬಾ ಮಹತ್ವವಾಗಿರ್ತದೆ ಸ್ನೇಹಿತರೆ. ಯಾಕೆಂದ್ರೆ ಪ್ರತಿ ವರ್ಷ ಕೂಡ ಇವು ಭಾರತ ಮತ್ತು ಈ ಬೇರೆ ದೇಶಗಳೊಂದಿಗೆ ನಡೆಸುವ ಒಂದು ಸಮರಾಭ್ಯಾಸವಾಗಿದೆ. ಯಾವುದೇ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ ಈ ಒಂದು ಟಾಪಿಕ್ ಮೇಲೆ ಮುಖ್ಯವಾಗಿ ಹಲವಾರು ಪ್ರಶ್ನೆಯನ್ನು ಕೇಳ್ತಿರ್ತಾರೆ. ಆದ್ರಿಂದ ನಾನು ಏನು ಕೊಟ್ಟಿದ್ದಿಲ್ಲ ಇವತ್ತೊಂದು ತರಗತಿಯಲ್ಲಿ ಇದನ್ನು ಮುಖ್ಯವಾಗಿ ನೋಟ್ಸ್ ಮಾಡಿಕೊಳ್ಳಿ ಸ್ನೇಹಿತರೆ. ಯಾರು ನೆಗ್ಲೆಕ್ಟ್ ಮಾಡಬೇಡಿ. ಯಾಕೆಂದ್ರೆ ಇದು ತುಂಬಾ ಮಹತ್ವದಾಗಿದೆ. ಮುಂದೆ ಬರುವಂತ ಪ್ರಶ್ನೆಗಳಲ್ಲಿ ಅಂದ್ರೆ ಮುಂದೆ ಬರುವಂತ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಬಹುದು. ಓಕೆ ಸ್ನೇಹಿತರೆ, ಇದಿಷ್ಟು ಇವತ್ತು ಒಂದು ಸಮರಾಭ್ಯಾಸದ ಬಗ್ಗೆ ಒಂದು ತರಗತಿ ಆಗಿತ್ತು. ಸ್ನೇಹಿತರೆ ಪ್ರತಿನಿತ್ಯ ನಮ್ಮ ಜ್ಞಾನ ಸಂಗಮ ಯೂಟ್ಯೂಬ್ ಚಾನಲ್ ಹಲವಾರು ವಿಷಯಗಳನ್ನು ಚರ್ಚೆ ಮಾಡುತ್ತೇವೆ. ಸೊ ನಮ್ಮ ಒಂದು ತರಗತಿಗಳು ನಿಮ್ಗೆ ಇಷ್ಟವಾಗಿದ್ರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಇನ್ನೂ ಹೆಚ್ಚಿನ ಕ್ಲಾಸ್ ಮಾಡಲು ನಮಗೆ ಏನಂದ್ರೆ ಅನುಮತಿ ಸಿಗುತ್ತದೆ. ಓಕೆ ಸ್ನೇಹಿತರೆ, ಇವತ್ತಿನ ತರಗತಿಗೆ ಕೇಳಿದಂತೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.